ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ HG ಅಂತೇಳಿ, ಕನ್ನಡ ವಿಭಾಗ ಕ್ರಿಸ್ತ ಜಯಂತಿ ಡಿಮ್2ಬಿ ವಿಶ್ವವಿದ್ಯಾಲಯ, ಕೆ ನಾರಾಯಣಪುರ, ಬೆಂಗಳೂರು. ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ವಿಷಯ ಬಂದು ಬಾನು ಮುಷ್ತಾಕ್ ಅವರ ಶಾಯಿಸ್ತಾ ಮಹಲ್ನ ಕಲ್ಲು ಚಪ್ಪಡಿಗಳು ಅನ್ನುವಂಥ ಕಥೆಯನ್ನು ಕುರಿತು ಮಾತಾಡ್ತಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಬಾನು ಮುಷ್ತಾಕ್ ಅವರು ಈಗಾಗಲೇ ಅವರು ಸಾಹಿತಿಯಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಪತ್ರಕರ್ತೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ನ್ಯಾಯವಾದಿಗಳಾಗಿ ಕೂಡ ಕೆಲಸ ಮಾಡಿರೋದ್ರಿಂದ ಅವರಿಗೆ ಬೇಸಲ್ಲಿ ಅಂದರೆ ಫೀಲ್ಡಲ್ಲಿ ಇಳಿದು ಅವರು ಒಂದಿಷ್ಟು ಸಮಸ್ಯೆಗಳನ್ನು, ಸವಾಲುಗಳನ್ನು ಅರ್ತಿರೋದ್ರಿಂದ ಭಾಳ ಗಟ್ಟಿಯಾಗಿ ಮಹಿಳಾ ಪರವಾದಂಥ ಧ್ವನಿಯನ್ನು ಎತ್ತಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವು ಅವರ ಕಥೆಗಳನ್ನು ನೋಡಿದ್ರೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಈ ಶಾಯಿಸ್ತಾ ಮಹಲ್ನ ಕಲ್ಲು ಚಪ್ಪಡಿಗಳು ಕಥೆ ಒಳಗಡೆ ನಾವು ಮುಖ್ಯವಾಗಿ ನೋಡಬೇಕಾದ್ರೆ ಆಧುನಿಕ ಮಹಿಳೆಯ ನಿಲುವು ಯಾವ ರೀತಿಯಾಗಿರುತ್ತೆ, ಅಥವಾ ಆಧುನಿಕ ಮಹಿಳೆ ಅಲ್ಲದೇ ಇರುವಂತಹ ಅಥವಾ ಶಿಕ್ಷಣಕ್ಕೆ ಓಪನ್ ಅಪ್ ಆಗದೇ ಇರುವಂಥ ಮಹಿಳೆಯ ದೃಷ್ಟಿಕೋನಗಳು ಯಾವ ರೀತಿಯಾಗಿರ್ತವೆ ಅನ್ನೋದನ್ನು ಲೇಖಕಿಯವರು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇದರಲ್ಲಿ ಎರಡು ಫ್ಯಾಮಿಲೀಸ್ಗಳು ಅಥವಾ ಕುಟುಂಬಗಳು ಬರ್ತಾ ಇದೆ. ಒಂದು ಜೀನತ್ ಮತ್ತು ಮೊಹಮ್ಮದ್ ಅನ್ನುವಂಥ ಒಂದು ಫ್ಯಾಮಿಲಿ ಆದರೆ, ಎರಡನೇ ಫ್ಯಾಮಿಲಿ ಬಂದು ಶಾಯಿಸ್ತಾ ಮತ್ತು ಇಫ್ತಿಕಾರ್ ಅನ್ನುವಂತಹ ಫ್ಯಾಮಿಲಿ. ಇಡೀ ಕತೆ ನಮಗೆ ಸ್ಟಾರ್ಟ್ ಆಗ್ತಿರೋದು ಹೆಂಗೆ ಅಥವಾ ಆರಂಭ ಆಗ್ತಿರೋದು ಹೆಂಗೆ ಅಂತಂದರೆ, ಲೇಖಕಿ ಮಾತಾಡ್ತಾನೆ ಗಂಡನ ಪರಿಚಯ ಮಾಡಿಕೊಡ್ಬೇಕು, ಅಥವಾ ಪತಿ ಅಂತ ಕರಿಬೇಕು, ಅಥವಾ ಮನೆಯಾತ ಅಂತ ಕರಿಬೇಕು, ಬಾಳ ಸಂಗಾತಿ ಅಂತ ಕರಿಬೇಕು. ಈಗ ಹಲವಾರು ಪ್ರಶ್ನೆಗಳು, ಅಂದರೆ ಭಾರತೀಯ ಸಮಾಜದಲ್ಲಿ ಇರ್ತಕ್ಕಂಥ ಗಂಡನನ್ನು ದೇವರನ್ನಾಗಿ ತಿಳಿಯುವ, ಅಥವಾ ಗಂಡನಿಗೆ ಪತಿ ಅಂತ ಕರೆಯುವ, ಅಥವಾ ಗಂಡನನ್ನು ಮನೆಯಾತ ಯಾವ ರೀತಿಯಾಗಿ ಕರೆದ್ರೂ ಕೂಡ ಜೀನತ್ ಅಥವಾ ಲೇಖಕಿಗೆ ತುಂಬ ಸಮಸ್ಯೆ ಏನು ಅಂತಂದರೆ, ಪತಿ ಅಂತಂದರೆ ದೇವರನ್ನು ಪತಿ ಅಂತ ಕರೆಯೋದಕ್ಕಾಗಲ್ಲ ಅನ್ನುವಂಥ ಪ್ರಶ್ನೆಗಳು. ಅಥವಾ ಮನೆಯಾತ ಅಂತಂದರೆ ಮನೇಲಿ ಯಾವಾಗಲೂ ಕೂಡ ಮಹಿಳೆ ಇರ್ತಾಳೆ, ಅವನು ಯಾವಾಗಲೂ ಆಫೀಸಲ್ಲಿ ಇರ್ತಾನೆ ಗಂಡ, ಹಂಗಾಗಿ ಅವನು ಮನೆಯಾತ ಹೆಂಗೆ ಆಗ್ತಾನೆ ಅನ್ನುವಂಥ ಪ್ರಶ್ನೆಗಳು ಬಂದರೆ, ಕೊನೆಯದಾಗಿ ಬರೋದೇನು ಅಂತಂದರೆ ಯಜಮಾನ ಅಂತ ಕರೆದ್ರೆ ನಾನು ಹಾಳಾಗ್ಬಿಡ್ತೀನಿ ಅನ್ನುವಂಥ ಪ್ರಶ್ನೆಗಳು. ಹೀಗೆ ನಿಜವಾಗ್ಲೂ ಅಲ್ಲಿ ಇರಬೇಕಾಗಿದ್ದೇನು ಅಂತಂದರೆ ಸಂಗಾತಿ ಆಗಿರ್ಬೇಕು. ಯಾಕೆ ಅಂತಂದರೆ ಒಬ್ರಿಗೊಬ್ರಿಗೆ ಅರ್ಥಕೊಂಡು ಒಬ್ರಿಗೊಬ್ರಿಗೆ ಪ್ರೀತಿಯ ಮೂಲಕ ಏನಾಗ್ತಿದ್ದೀವಿ ಅಂದರೆ ಒಂದಾಗಿ ನಡೆಸುವಂಥ ವಿವಾಹದ ಪರಿಕಲ್ಪನೆ ಆಗಿರೋದ್ರಿಂದ ಬಾಳ ಸಂಗಾತಿ ಅನ್ನೋದು ಎಷ್ಟೋ ಸರಿ ಅನ್ನುವಂಥ ಒಂದು ಅರ್ಥಕ್ಕೆ ಬಂದು ನಿಂತ್ಕೋತಾರೆ. ಆದರೆ ಅದು ಪರಿಪೂರ್ಣವಾಗಿ ಅವರು ಅದನ್ನು ಕೂಡ ಒಪ್ಪಲ್ಲ ಅನ್ನುವಂಥ ಮಾತುಗಳನ್ನು ಕಥೆಯ ಆರಂಭದಲ್ಲೇ ಅವರು ಪುರುಷ ಪ್ರಧಾನ ವ್ಯವಸ್ಥೆಯ ಈ ಮೂಲಭೂತ ಪ್ರಶ್ನೆಗಳನ್ನು ಮಹಿಳೆಯ ಹಿನ್ನೆಲೆ ಒಳಗಡೆ ಚರ್ಚೆ ಮಾಡೋದನ್ನು ನಾವು ನೋಡ್ಬೋದು. ಈಗಾಗಲೇ ನಾನು ಮಾತಾಡ್ದಂಗೆ ಒಂದು ಮುಜಾಹಿದ್ ಮತ್ತು ಜೀನತ್ ಅವರ ಕುಟುಂಬ ಒಂದು ಕಡೆ ಇದ್ದರೆ, ಶಾಯಿಸ್ತಾ ಮತ್ತು ಇಫ್ತಿಕಾರ್ ಅವರ ಕುಟುಂಬ ಇನ್ನೊಂದು ಕಡೆ ಇದೆ. ನಮಗೆ ಗೊತ್ತಿದೆ, ಇಡೀ ಫ್ಯಾಮಿಲಿ ಅಥವಾ ಇಡೀ ನಮ್ಮ ಈ ಸೊಸೈಟಿ ಒಳಗಡೆ ಪುರುಷ ಅನ್ನೋನೇನು ಅಂತಂದರೆ ತನ್ನ ಕೈಯಿಂದಲೇ ಎಲ್ಲವೂ ನಡಿಬೇಕು, ತನ್ನ ಮೂಲಕವೇ ಎಲ್ಲವೂ ನಡಿಬೇಕು ಅನ್ನುವಂತಹ ಒಂದು ಹಮ್ಮಿಕೆ ಇದ್ದರೆ, ಎರಡನೇದೇನು ಅಂದರೆ ಮಹಿಳೆ ಅಂತ ಅಂದರೆ ತನ್ನ ಕೆಳಗಿರುವಂತಹ ಅಥವಾ ಎರಡನೇ ದರ್ಜೆಯಲ್ಲಿರ್ತಕ್ಕಂಥ ತನ್ನ ಮಾತನ್ನೆಲ್ಲ ಕೇಳಿ ಇರುವಂತಹ, ನಡೆದುಕೊಳ್ಳುವಂತಹ ರೀತಿಯಲ್ಲಿದ್ದರೆ ಯಾವುದೇ ಸಮಸ್ಯೆಗಳು ಇರಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕತೆ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ. ಜೀನತ್ ಮತ್ತು ಮುಜಾಹಿದ್ ಕುಟುಂಬದಲ್ಲಿ ಅಧಿಕಾರದ ಹಂಚಿಕೆ ಬಂದಾಗ ಇಬ್ಬರು ಕೂಡ ಈಕ್ವಾಲಿಟಿಯಲ್ಲಿದ್ದಾರೆ, ಇಬ್ಬರು ಕೂಡ ಸಮಾನವಾಗಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದಾರೆ, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಅಲ್ಲಿಲ್ಲ. ಯಾಕೆಂದರೆ ಒಬ್ರಿಗೊಬ್ರಿಗೆ ಗೌರವಿಸ್ತಾ ಇದ್ದಾರೆ, ಒಬ್ಬರು ಮಾತನ್ನು ಒಬ್ಬರು ಕೇಳ್ತಾ ಇದ್ದಾರೆ. ಆದರೆ ಶಾಯಿಸ್ತಾ ಮತ್ತು ಇಫ್ತಿಕಾರ್ ಕುಟುಂಬಕ್ಕೆ ಬಂದರೆ ಇಲ್ಲಿ ಅಸಮಾನತೆ ಕಾಣುತ್ತೆ. ಯಾಕೆ ಅಂತಂದರೆ ಶಾಯಿಸ್ತಾ ಇಫ್ತಿಕಾರ್ಗಿಂತ ತುಂಬ ಚಿಕ್ಕವಳು. ಹಾಗೆಯೇ ಶಾಯಿಸ್ತಾ ಚಿಕ್ಕವಳಾಗಿರೋದ್ರಿಂದ ಇಫ್ತಿಕಾರ್ ಅವನ ನಿರ್ಧಾರಗಳನ್ನು ಅವಳ ಮೇಲೆ ಏರುವಂಥ ಪ್ರಯತ್ನಗಳನ್ನು ಕಥೆಯಲ್ಲಿ ಅನೇಕ ಕಡೆ ಮಾಡಿರೋದನ್ನು ನಾವು ನೋಡೋದಕ್ಕೆ ಜಾಗ ಇದೆ. ಯಾಕೆಂದರೆ ಇಫ್ತಿಕಾರ್ ಹೇಳ್ತಾಳೆ, ಯಾರು ಮಗಳಾದಂಥ ಆಸಿಫಳನ್ನು ನಾವು SSLC ಆದಮೇಲೆ ಮುಂದೆ ಓದಿಸ್ಬೇಕು ಅಂತ ಆಸೆ ಅವಳಿಗಿದ್ರೆ, ಇಫ್ತಿಕಾರ್ ಇಲ್ಲ ಹೆಣ್ಣು ಮಕ್ಕಳು ಜಾಸ್ತಿ ಓದಬಾರ್ದು, ಅವ್ರಿಗೆ ಮದುವೆ ಮಾಡಿಬಿಡ್ಬೇಕು ಅನ್ನುವಂಥ ಅವನ ಚಿಂತನೆಗಳನ್ನು ಇರ್ತಾನೆ. ಅದೇ ರೀತಿಯಾಗಿ ನಮಗೆ ಮಕ್ಕಳು ಇನ್ನೂ ಇಷ್ಟು ಬೇಕಾಗಿಲ್ಲ ಅಂತ ಅವಳು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಇಲ್ಲ ಆಪ್ರೇಷನ್ ಬೇಡ, ಇನ್ನೊಂದು ಮಗು ಆದಮೇಲೆ ಬೇಕಿದ್ರೆ ನಾವು ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಮುಂದಕ್ಕೆ ಹಾಕುವಂಥ ಎಲ್ಲ ಅಂಶಗಳನ್ನು ನೋಡಿದ್ರೆ ಪುರುಷ ಅಗತ್ಯವಾಗಿ ಅಥವಾ ಅನಗತ್ಯವಾಗಿ ಅವನ ಒತ್ತಾಯಗಳನ್ನು ಅಥವಾ ಅವನ ತೀರ್ಮಾನಗಳನ್ನು ಮಹಿಳೆಯ ಮೇಲೆ ಏರೋದನ್ನು ಲೇಖಕಿ ಈ ಕಥೆಯಲ್ಲಿ ಕಾಣಿಸಿದ್ದಾರೆ. ಹಾಗೆಯೇ ನಾನು ಈಗಾಗಲೇ ಹೇಳಿದೆ, ಶಾಯಿಸ್ತಾ ಮತ್ತು ಇಫ್ತಿಕಾರ್ಗೆ ಈಗಾಗಲೇ 6 ಜನ ಮಕ್ಕಳು ಇದ್ದಾರೆ, ಇನ್ನೊಂದು ಮಗು ಹೊಟ್ಟೆಯಲ್ಲಿದೆ. ಒಟ್ಟು 7 ಜನ ಮಕ್ಕಳನ್ನು ಇಫ್ತಿಕಾರ್ ಅವಳು ಆಪ್ರೇಷನ್ ಮಾಡಿಸ್ಕೋತೀನಿ ಅಂತ ಅಂದರೂ ಕೂಡ ಬಿಡಲಾರ್ದಲೇ ಅವಳ ಮೇಲೆ ಏನು ಮಾಡ್ತಿದ್ದಾನೆ, ಮಗುವನ್ನು ಮಾಡ್ಕೊಳ್ಳೇಬೇಕು ಅಂತ ಮಾತಾಡ್ತಿರುವಂಥ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ. ಹಾಗೆಯೇ ಹೆಣ್ಮಕ್ಳು ಭವಿಷ್ಯ ಎಲ್ಲಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕ ಸಮಾಜದಲ್ಲಿ ಇತ್ತು ಏನು ಅಂತಂದರೆ, ಮಹಿಳೆ ಅಂತಂದರೆ ಅವಳ ಸ್ಥಾನ ಏನು ಅಂದರೆ ಕೇವಲ ಮನೆಯ 4 ಗೋಡೆಗಳ ನಡುವೆ ಅಥವಾ ಅಡುಗೆ ಮನೆ ಅವಳ ಕೇಂದ್ರ ಸ್ಥಾನ ಅನ್ನುವಂತಹ ತಿಳುವಳಿಕೆ ಇದ್ವು. ಆದರೆ ಬದಲಾದ ಆಧುನಿಕ ಸಮಾಜದಲ್ಲಿ ಮಹಿಳೆ ಕೂಡ ಪುರುಷನಂತೆಯೇ ಆಧುನಿಕ ಸಮಾಜಕ್ಕೆ ತೆರೆದುಕೊಳ್ಳಬಹುದಾದಂಥ ನೂರಾರು ಅವಕಾಶಗಳು ಸಿಕ್ಕ ನಂತರದಲ್ಲಿ ಮಹಿಳೆ ಕೂಡ ಹೊರಗೆ ಬಂದು ತಾನು ಕೂಡ ಓದ್ಬೋದು, ತಾನು ಕೂಡ ಕೆಲಸ ಮಾಡ್ಬೋದು ಅನ್ನುವಂಥ ಅಂಶಗಳನ್ನು ನೋಡಿದಾಗ ಈ ಕತೆ ಒಳಗಡೆ ನಮಗೆ ಇಫ್ತಿಕಾರ್ ಏನು ಮಾಡ್ತಿದ್ದಾನೆ, ಅದು ಈಗಾಗಲೇ ನಾನು ತಿಳಿಸಿದ ಹಾಗೆ SSLC ತುಂಬ ಚೆನ್ನಾಗಿ ಓದಿದ್ದಾಳೆ, ಮುಂದೆ ಓದಬೇಕು ಅಂತ ಆಸೆ ಇದೆ. ಆದರೆ
ಶಾಯಿಸ್ತಾಳಿಗೆ ಈಗಾಗಲೇ 6 ಮಕ್ಕಳು ಮತ್ತು ಹೊಟ್ಟೆಲ್ ಒಂದು ಮಗು ಇರೋದ್ರಿಂದ ಎಲ್ಲ ಮಕ್ಕಳನ್ನ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಯಾರ ಮೇಲೆ ಬೀಳುತ್ತೆ ಅಂದರೆ ಆಸಿಫಾ ಮೇಲೆ ಬೀಳುತ್ತೆ. ಇದಕ್ಕೆ ಇಫ್ತಿಕಾರ್ ಕೂಡ ಹೇಳ್ತಾನೆ ಹೆಣ್ಮಕ್ಳು ಜಾಸ್ತಿ ಓದುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತುಗಳು. ಹಾಗೆಯೇ ಯಾರು ನಮ್ಮ ಮುಜಾಹಿದ್ ಮತ್ತು ಜೀನತ್ ಅವರು ಶಾಯಿಸ್ತಾ ಮತ್ತು ಇಫ್ತಿಕಾರ್ ಮನೆಗೆ ಬಂದಾಗ ಯಾರು ನಮ್ಮ ಇಫ್ತಿಕಾರ್ ಇದ್ದವನು ಹೆಂಡತಿಯನ್ನು ಯಾವ ರೀತಿಯಾಗಿ ನಾನು ಪ್ರೀತಿಸ್ತಾ ಇದ್ದೀನಿ, ಎಷ್ಟು ಅವಳ ಮೇಲೆ ನನಗೆ ಪ್ರೀತಿ ಇದೆ ಅಂತ ಮಾತಾಡೋದಕ್ಕೆ ಅವನು ಮಾತಾಡ್ತಾ ಮಾತುಗಳಲ್ಲೇ ಅವನ ವ್ಯಕ್ತಿತ್ವ ಅರ್ಥ ಆಗ್ತಿದೆ ಏನು ಅಂತಂದರೆ ಇವನು ಮಾತಲ್ಲಿ ಮಾತ್ರ ಪ್ರೀತಿ ಮಾಡ್ತಿದ್ದಾನೆ ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಅಲ್ಲಿ ಮುಜಾಹಿದ್ಗೂ ಬರುತ್ತೆ. ಅದೇ ಕಾಲದಲ್ಲಿ ಶಾಯಿಸ್ತಾಳು ಕೂಡ ಆ ಮಾತುಗಳನ್ನು ವ್ಯಂಗ್ಯವಾಗಿ ನಗುವ ಅಥವಾ ಅವಳು ಮಾತಾಡುವ ರೀತಿಗಳಲ್ಲಿ ನಮಗೆ ಕಥೆಯಲ್ಲಿ ಅರ್ಥ ಆಗ್ತಾ ಇದೆ. ಅವ್ನು ಮಾತಾಡ್ತಾ ಇರ್ತಾನೆ, ಇಫ್ತಿಕಾರ್, ನಾನೇನಾದರೂ ಚಕ್ರವರ್ತಿ ಆಗಿದ್ದರೆ ಆ ತಾಜ್ ಮಹಲ್ ಕೂಡ ನಾಚುವಂಥ ಅರಮನೆ ಕಟ್ಟಿಸಿ ಶಾಯಿಸ್ತಾ ಮಹಲ್ ಅನ್ನುವಂಥ ಹೆಸರಿಡ್ತಾ ಇದ್ದೆ ಅನ್ನುವಂಥ ಮಾತನ್ನು ಯಾರಿಗಾದರೂ ಗೊತ್ತಿದೆ. ಏನಂತಂದರೆ ತಾಜ್ ಮಹಲ್ ಯಾವ ಕಾರಣಕ್ಕಾಗಿ ಕಟ್ಟಿದ್ದಾರೆ ಅಥವಾ ಕಟ್ಟಲಾಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಅಂದರೆ ಹೆಂಡತಿ ತೀರ್ಕೊಂಡ ಸವಿನೆನಪಿಗಾಗಿ ಅವನು ತಾಜ್ ಮಹಲನ್ನು ಕಟ್ಟಿದ್ದಾನೆ. ಇದೇ ಪ್ರಶ್ನೆಯನ್ನು ಮುಜಾಹಿದ್ ಹೆಂಡತಿ ಸತ್ತ ನಂತರ ಗೋರಿಯನಾಗಿ ಆ ಚಕ್ರವರ್ತಿ ಅದನ್ನು ಕಟ್ಟಿಸಿದ್ದಾನೆ. ಪ್ರೀತಿ ಯಾವತ್ತೂ ಕೂಡ ಸಾವಿಲ್ಲ. ಅಂಥ ಪ್ರೀತಿಯನ್ನು ನೀನು ಇದ್ದಾಗಲೇ ತೋರಿಸ್ಬೋದಲ್ವ, ಸತ್ತ ಮೇಲೆ ಯಾಕೆ ಅದನ್ನು ತೋರಿಸುವಂಥ ಅವಶ್ಯಕತೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಈ ಹಂತದಲ್ಲಿ ಅವನ ತಾಜ್ ಮಹಲ್ ಅಂದರೆ ಪ್ರೀತಿಯ ಸಂಕೇತ, ಸಾವಿನ ಸ್ಮಾರಕ, ಆದರೆ ಪ್ರೀತಿ ಯಾವತ್ತೂ ಕೂಡ ಬೂಟಾಟಿಕೆ ಆಗಲ್ಲ ಅನ್ನುವಂಥ ಮಾತುಗಳನ್ನು ಇಫ್ತಿಕಾರ್ ಹೇಳಿದ್ರು ಕೂಡ ಮುಜಾಹಿದ್ ಆ ಮಾತುಗಳನ್ನು ಒಪ್ಕೊಳ್ಳದೆ ಇರೋದನ್ನ ಕಥೆಯಲ್ಲಿ ನಾವು ನೋಡ್ಬೋದು. ಅದೇ ನಡೆ ನುಡಿ ಎನ್ನುವಂಥ 2 ಪರಿಕಲ್ಪನೆಗಳಿದಾವೆ ನಮ್ಮಲ್ಲಿ. ಮಾತಾಡ್ದಂಗೆ ನಾವು ಬದುಕ್ದಂಗೆ ಮಾತಾಡಬೇಕು ಅಂತ. ಆದರೆ ಈ ಕಥೆಯಲ್ಲಿ ಇಫ್ತಿಕಾರ್ನ ಪಾತ್ರವನ್ನು ನಾವು ನೋಡ್ತಾ ಹೋದರೆ ಅವನು ಯಾವಾಗಲೂ ಕೂಡ ಮಾತಾಡ್ತಿದ್ದಾನೆ ಬಿಟ್ಟರೆ ಅವನು ಎಲ್ಲೂ ಕೂಡ ಅವನ ನಡವಳಿಕೆಯಲ್ಲಿ ಅವಳು ನನ್ನ ಹೆಂಡತಿ, ಬಾಳ ಸಂಗಾತಿ, ಅವಳು ನನ್ನ ಅರ್ಧ ಸಮಾನಳು, ಸರಿ ಸಮಾನಳು ಅನ್ನುವಂಥ ಚಿಂತನೆ ಎಲ್ಲೂ ಕೂಡ ಕಾಣಲ್ಲ. ಅವನು ಹೇಳುವಂಥ ಒಂದಿಷ್ಟು ಮಾತುಗಳನ್ನು ನಾವು ನೋಡಿದ್ರೆ, ನನ್ನ ರಕ್ತದ ಕಣಕಣವೂ ನಿನ್ನ ಉಸಿರಿನ ಬಲವಂತದಿಂದ ಅಥವಾ ಬಲದಿಂದ ಜೀವಂತವಾಗಿವೆ ಅನ್ನುವಂಥ ಮಾತುಗಳನ್ನು ಆಡ್ತಾನೆ. ನನ್ನ ಹೃದಯದ ಪ್ರತಿ ಮಿಡಿತವೂ ನಿನ್ನ ಚೈತನ್ಯದಿಂದ ನಡೆಯುತ್ತಿದೆ. ಅಂದರೆ ನೀನು ಇಲ್ಲ ಅಂದರೆ ನಾನು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಯಲ್ಲಿ ಹೇಳ್ತಾ ಇದ್ದಾನೆ. ದೌರ್ಜನ್ಯ ಮಾತ್ರ ಹೆಂಗೆ ಮಾಡ್ತಿದ್ದಾನೆ ಅಂತಂದರೆ, 2 ಮಕ್ಕಳು ಸಾಕು ಅಂತ ಅವಳ ಕೈಲಿ ಆಗ್ತಾ ಇಲ್ಲ. ಶಾಯಿಸ್ತಾ ಕೈಲಿ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದಾಳೆ. ಒಂದು 7-8 ವರ್ಷದಲ್ಲಿ 6ರಿಂದ 7 ಮಕ್ಕಳಾಗುವಂಥ ಹಂತಕ್ಕೆ ಬಂದಿದ್ದಾಳೆ. ಈ ಹಂತದಲ್ಲಿ ಕೂಡ ಅವಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ಅವನು ವಿರೋಧ ವ್ಯಕ್ತಪಡಿಸ್ತಾನೆ. ಸತತವಾಗಿ 7 ಮಕ್ಕಳ ಹೆರಿಗೆ ನೋವು ಅಥವಾ ಅವಳ ದೈಹಿಕವಾದಂಥ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿನೇ ಇಫ್ತಿಕಾರ್ ಕಳ್ಕೊಂಡಿದ್ದಾನೆ. 7ನೇ ಮಗು ಹುಟ್ಟಿದಂಥ ಕೇವಲ 15 ದಿನದ ಬಾಣಂತಿ ಒಳಗಡೆ ಅವನು ಮನೆಗೆ ಸಾಮಾನು ತರಬೇಕು ಅಂತ ಅವಳನ್ನ ಹೊರಗಡೆ ಸಿಟಿಗೆ ಕರ್ಕೊಂಡು ಬರುವಂಥ ಚಿತ್ರಣಗಳನ್ನು ಕಥೆ ಒಳಗಡೆ ಚಿತ್ರಿಸಲಾಗಿದೆ. ಹಾಗೆಯೇ ಆಸಿಫಾಳು ಇವರೆಲ್ಲರ ಅಂದರೆ ಈ ಇಫ್ತಿಕಾರ್ನ ಈ ನಿರಂತರ ಸಂತಾನೋತ್ಪತ್ತಿಯ ಅಥವಾ ಮಕ್ಕಳನ್ನು ಪಡೆಯುವಂಥ ಬಯಕೆಯಿಂದ ಆಸಿಫಾಳ ಬದುಕು ಕೂಡ ಏನಾಗಿದೆ ಅಂತಂದರೆ, ಅವಳು ಕೂಡ ಈಗ ತಾಯಿ ಅಲ್ಲದೆ ಇದ್ರೂ ಕೂಡ ಅಥವಾ ಈ ವಯಸ್ಸಿನಲ್ಲಿ ಅವಳು ಕಲಿಬೇಕಾದಂಥ ಲೋಕವನ್ನು ನೋಡಬೇಕಾದಂತಹ ಈ ಹಂತದಲ್ಲಿ ಅವಳು ತಾಯಿಯ ಪ್ರತಿರೂಪವಾಗಿ ಮಕ್ಕಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಬಂದು ನಿಂತ್ಕೋತಾಳೆ. ಯಾವ ಹಂತಕ್ಕೆ ಬರುತ್ತೆ ಅಂತಂದರೆ, ಶಾಯಿಸ್ತಾ ಒಂದು ಕಡೆ ಅವಳೇ ಹೇಳ್ಕೊತಾಳೆ, ಆಸಿಫಾ ನನ್ನ ಮಗಳಲ್ಲ, ನನ್ನ ತಾಯಿ ಅಂತೇಳಿ. ಇದು ಕತೆ ಒಳಗಡೆ ವ್ಯಂಗ್ಯವಾಗಿ ಬಂದಿದ್ರೂ, ರೂಪಕದಲ್ಲಿ ಬಂದಿದ್ರೂ ಕೊನೆಗೆ ಕಥೆಯಲ್ಲೂ ಕೂಡ ಅದೇ ಆಗುತ್ತೆ. ಇಡೀ ಆ ಶಾಯಿಸ್ತಾಳಿಗೆ ಹುಟ್ಟಿದಂಥ 7 ಜನ ಮಕ್ಕಳಲ್ಲಿ ಆಸಿಫಾ 6 ಜನರನ್ನು ಅವಳೇ ನೋಡ್ಕೋಬೇಕಾದಂಥ ಹೊಣೆಗಾರಿಕೆಯಲ್ಲಿ ಬಂದು ಕಥೆಯಲ್ಲಿ ಕೊನೆಗೆ ಎಂಡ್ ಆಗುತ್ತೆ ನೋಡಿ. ಆನಂತರ ಮಗಳಾದಂಥ ಆಸಿಫಾಳನ್ನು ಏನು ಮಾಡ್ತಾರೆ, ಓದೋದನ್ನು ಮೊಟಕುಗೊಳಿಸ್ತಾರೆ. ಜೊತೆಗೆ 6 ಮಕ್ಕಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಕೊಡ್ತಾರೆ. ಆಸಿಫಾ ಹೇಳ್ತಾಳೆ, ನನ್ನ ಮಗಳೆಲ್ಲ ತಾಯಿ, ಶಾಲೆ ಬಿಟ್ಟಾಗ್ಲಿಂದನೂ ಅವಳೇ ಮನೆ ಕೆಲಸ ಮಾಡ್ತಿದ್ದಾಳೆ, ಮಕ್ಕಳನ್ನ ನೋಡ್ಕೋತಿದ್ದಾಳೆ ಅಂತೇಳಿ. ಶಾಯಿಸ್ತಾಳ ಬದುಕನ್ನು ನಾವು ಸುಮ್ಮನೆ ಒಂದು ಸರಿ ಬ್ರೀಫಾಗಿ ನೋಡಿದ್ರೆ ಹೆರಿಗೆ ಆಗುತ್ತೆ. ಹೆರಿಗೆ ಆದಂಥ ಕಷ್ಟದಲ್ಲಿ ಹೆರಿಗೆ ಆಗುತ್ತೆ, ಸಡನ್ನಾಗಿ ಹೆರಿಗೆ ಆಗೋಗ್ಬಿಡುತ್ತೆ. ಅದಾದ 15 ದಿನದಲ್ಲಿ ವಿಶ್ರಾಂತಿ ಇಲ್ದಲೇ ಅವಳು ಕೆಲಸ ಮಾಡುವಂಥ ಅಥವಾ ಸಿಟಿಗೆ ಹೋಗುವಂತಹ, ಮನೆ ಜವಾಬ್ದಾರಿ ತಗೊಳ್ಳುವಂಥ ಅನಿವಾರ್ಯತೆ ಬಂದೋಗುತ್ತೆ. ಅದಾಗಿ ಸ್ವಲ್ಪ ದಿನದಲ್ಲೇ ಅವಳಿಗೆ ದೈಹಿಕ ಶೋಷಣೆ ಮತ್ತು ಆಯಾಸದಿಂದ ಅವಳು ತೀರ್ಕೊಂಡು ಹೋಗ್ತಾಳೆ. ಅದಾದ 40ನೇ ದಿನ ತನಕನೂ ಸಾವಿನ ಶೋಕಾಚರಣೆಯಲ್ಲಿ ಎಲ್ಲರೂ ಇರ್ತಾರೆ. 41ನೇ ದಿನಕ್ಕೆ ಅದಾಗಿ ತಿರುಗಿ ದಿನಕ್ಕೇ ಅವಳಿಗೆ ಯಾರಿಗೆ ಇಫ್ತಿಕಾರ್ ಇಲ್ಲ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಮತ್ತೊಂದು ಮದುವೆ ಆಗುವಂಥ ಚಿತ್ರಣವನ್ನು ಕಥೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಇದಾದಮೇಲೆ ಜೀನತ್ ಅವರ ತಾಯಿ ಒಂದು ಕಡೆ ತೀರ್ಕೊಂಡು ಹೋಗಿದ್ದಾರೆ. ಇದೇ ಟೈಮಲ್ಲಿ, ಯಾವ ಟೈಮಲ್ಲಿ ಅಂದರೆ ಹೆರಿಗೆ ಆಗಿದೆ ಅನ್ನೋಂಥ ಟೈಮಲ್ಲಿ ಅವ್ರು ಆ ಕಡೆ ಊರಿಗೆ ಹೋದವರು 2 ತಿಂಗಳಾದರೂ ಈ ಕಡೆ ಬಂದಿರಲ್ಲ. ಆ ಕಡೆಯಿಂದ ಊರಿಂದ ಬಂದ ಮೇಲೆ ಅವ್ರಿಗೆ ಅನ್ಸುತ್ತೆ ಏನಂದರೆ, ನಾನು ಒಂದು ಸರಿ ಹೋಗಿ ಶಾಯಿಸ್ತಾಳ ನೋಡ್ಕೊಂಬರ್ಬೇಕು ಹೆಂಗಿದ್ದಾಳೆ ಅಂತೇಳಿ ಬಂದಾಗ ಮನೆ ಒಳಗಡೆ ಯಾರೂ ಇರಲ್ಲ. ಬೆಡ್ರೂಮಲ್ಲಿ ಹೋಗಿ ತೆಗೆದ್ರೆ ಯಾವುದೋ ಒಂದು ಹುಡುಗಿ ನಿಂತಿದೆ. ಅವಾಗ ಒಂದು ಸ್ವಲ್ಪ ಅನಿಸುತ್ತೆ ಅವಳಿಗೆ ಏನಂತಂದರೆ, ಇವಳು ನಿಜವಾಗ್ಲೂ ಶಾಯಿಸ್ತಾಳೆ. ಯಾಕೆಂದರೆ ಆ ಹುಡುಗಿ ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ, ಕೈಕಾಲಿಗೆ ಹೊಸದಾಗಿ ಮೆಹಂದಿ ಹಚ್ಚಿದ್ದಾಳೆ, ತುಂಬ ಸೆರಗನ್ನು ಹೊತ್ಕೊಂಡಿದ್ದಾಳೆ. ಜೀನತ್ ಅನ್ಸುತ್ತೆ ನಿಜವಾಗ್ಲೂ ಇವಳು ಶಾಯಿಸ್ತಾ ಅಲ್ಲ ಅಂತೇಳಿ.
ಇಫ್ತಿಕಾರ್ ಸಮರ್ಥನೆ ಮಾಡ್ಕೊತಾನೆ ಏನು ಅಂತಂದರೆ, ಇಲ್ಲ ಬಡವ್ರ ಮನೆ ಹೆಣ್ಣು, ನನ್ನ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ನನಗೋಸ್ಕರ ನಾನು ಮದುವೆ ಆಗಿಲ್ಲ, ಮಕ್ಕಳಿಗೋಸ್ಕರ ಮದುವೆ ಆಗಿದ್ದೀನಿ ಅನ್ನೋಂಥ ಮಾತುಗಳನ್ನು ಹೇಳ್ತಾನೆ. ಇಡೀ ಸೊಸೈಟಿ ಅಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷ ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂತಹ ಚಿಂತನೆಗಳನ್ನು ಕತೆ ಒಳಗಡೆ ನಾವು ನೋಡ್ತಾ ಇದ್ದೀವಿ. ಈ ಪುರುಷ ಪ್ರಧಾನ ವ್ಯವಸ್ಥೆ ವಿಷವರ್ತಲ ಹೆಂಗಿದೆ ಅಂತಂದರೆ, ವಿವಾಹ ಆಗ್ತಾರೆ, ವಿವಾಹ ಆದಮೇಲೆ ಯಂತ್ರದಂತೆ ಮಕ್ಕಳನ್ನ ಇರುವ ಯಂತ್ರದಂತೆ ಮಹಿಳೆಯರನ್ನ ಬಳಸ್ಕೋತಾರೆ, ದೈಹಿಕವಾದಂಥ ಹಕ್ಕುಗಳನ್ನು ನಿರಾಕರಣೆ ಮಾಡ್ತಾರೆ, ಮನೆಯಲ್ಲಿ ಕೆಲಸದ ಹೊರೆಯನ್ನು ಕೊಡ್ತಾರೆ. ಜೊತೆಗೆ ಅವರು ಸಾವಾಗಿದೆ, ಮಾತಲ್ಲಿ ಮಾತ್ರ ಅವನು ಶಾಯಿಸ್ತಾ ಮಹಲ್ ಕಟ್ತೀನಿ, ಆಗ ನೋಡ್ಕೋತೀನಿ, ಈಗ ನೋಡ್ಕೋತೀನಿ, ನೀನು ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿ ಅವಳು ತೀರ್ಕೊಂಡು ತಿರುಗಿ ದಿನವೇ ಮತ್ತೊಂದು ಹೆಣ್ಣು ಬೇಕಾಗಿದೆ. ಇದನ್ನು ಮುಜಾಹಿದ್ ಕೂಡ ಒಂದು ಕಡೆ ಹೇಳ್ತಾನೆ. ಇಫ್ತಿಕಾರ್ಗೆ ಇವಳಲ್ಲ ಅಂದರೆ ಮತ್ತೊಬ್ಳು ಅನ್ನುವಂಥ ಅರ್ಥದಲ್ಲಿ ಕತೆ ಒಳಗಡೆ ಚಿತ್ರಣ ಮಾಡಿರೋದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ನೈಜವಾಗಿ ಕತೆ ಒಳಗಡೆ ಮಾತಾಡಬೇಕು ಅಂದರೆ, ಇಫ್ತಿಕಾರ್ ಬಾಯಿ ನೀವು ಶಾಯಿಸ್ತಾ ಮಹಲ್ ಲಾಸ್ಟಿಗೆ ಜೀನತ್ ಹೊರಗಡೆ ಬಂದು ಹೇಳುವಂಥ ಮಾತಿದು ಯಾರಿಗೆ, ಇಫ್ತಿಕಾರ್ಗೆ, ನೀವು ನಿಜವಾಗ್ಲೂ ಶಾಯಿಸ್ತಾ ಮಹಲ್ ಕಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳ ಸುತ್ತ ನಿಜವಾಗ್ಲೂ ಯಾರ ಸುತ್ತ ಶಾಯಿಸ್ತಾಳ ಸುತ್ತ ನಿಜವಾಗ್ಲೂ ಒಂದು ಕಲ್ಲು ಚಪ್ಪಡಿಗಳ ಬಂದೋಬಸ್ತಾದಂಥ ಗೋರಿಯನ್ನಾದರೂ ಮಾಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಾಳೆ. ಕೊನೆಯದಾಗಿ ಕಾವ್ಯದ ಇಡೀ ಕತೆ ಒಳಗಡೆ ಸಮಾಜದಲ್ಲಿ ಮಾತಾಡುವಂಥ ಆದರ್ಶ ಪ್ರೀತಿ ಅಥವಾ ದೈಹಿಕ ಶೋಷಣೆಗಳ ಕಂದರವನ್ನು ಇಡೀ ಕತೆ ಬೆತ್ತಲೆಗೊಳಿಸ್ತಾ ಇದೆ ಅಂತಂದರೂ ತಪ್ಪಾಗಲಾರ್ದು. ಮಹಿಳೆಯ ಅಸ್ತಿತ್ವವನ್ನು ಕೇವಲ ತ್ಯಾಗ ಮತ್ತು ಸೇವೆಗೆ ಮಾತ್ರ ಸೀಮಿತಗೊಳಿಸುವ ಈ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ತಾಜ್ ಮಹಲ್ ಕಟ್ತೀನಿ ಅನ್ನುವಂಥ ಭ್ರಮೆಗಳನ್ನು ಅಥವಾ ಹುಸಿ ಕಲ್ಪನೆಗಳನ್ನು, ದೇವರು ಅನ್ನುವಂಥ ಕಲ್ಪನೆಗಳನ್ನು, ದೇವತೆ ಅನ್ನುವಂಥ ಕಲ್ಪನೆಗಳಲ್ಲಿ ಮಹಿಳೆಯನ್ನು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ನಿಲ್ಲಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳನ್ನು ಇಡೀ ಕತೆ ನಮ್ಮ ಮುಂದೆ ಇಡ್ತಾ ಇದೆ. ಜೊತೆಗೆ ಬಾನು ಮುಷ್ತಾಕ್ ಅವರು ಕಥೆಯನ್ನು ಮಾತಾಡ್ತಾನೆ ಹಲವಾರು ಮಹಿಳೆಯರ ಜೀವಪರವಾದ ಅಥವಾ ಅವರ ಶಿಕ್ಷಣದ ಅಗತ್ಯವನ್ನು, ಪುರುಷ ಪ್ರಧಾನ ವ್ಯವಸ್ಥೆಯ ಧೋರಣೆಯನ್ನು ಎಲ್ಲವನ್ನೂ ವ್ಯಕ್ತಪಡಿಸ್ತಾನೆ. ಒಂದು ರೀತಿಯಾದಂತಹ ಬಿಡುಗಡೆಯನ್ನು ಮಹಿಳಾ ಸಮಾಜ ಬಯಸ್ತಿದೆಯಾ ಅನ್ನುವಂಥ ನೆಲೆಯಲ್ಲಿ ಕಥೆಯನ್ನು ಚಿತ್ರಿಸಿರೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಷಯದಲ್ಲಿ ಸಿಗೋಣ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ.